ಲೇ ನಿಜವಾಗೂನು ಇವ್ರು ಇಷ್ಟೊಂದು ಸಾಹುಕಾರು ನನ್ನ ತಂಗಿನ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊತಾವ್ರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಿಜವಾಗೂನು. ಇವ್ರನ್ನ ಇವತ್ತೇನೆ ನಾನಂತೂ ಮಾತಾಡಿಸ್ತಿರೋದು. ಇಷ್ಟೊಂದು ಸಾಹುಕಾರರು ಹೆಂಗಾದ್ರು, ಇಷ್ಟೊಂದೆಲ್ಲ ದುಡ್ಡೆಲ್ಲ ಹೆಂಗ್ ಇದಾಯಿತು ನನಗಂತೂ ಏನೂ ಗೊತ್ತಾಯ್ತಿಲ್ಲ. ನನಗಂತೂನುವೆ ನಿಜವಾಗೂನುವೆ ಇಷ್ಟೆಲ್ಲನುವೆ ಚೆಂದಾಗಿ ನೋಡ್ಕೊತಾವ್ರೆ ಅಂತ ಹೇಳ್ಬಿಟ್ಟು ನೋಡು. ನನ್ನ ತಂಗಿ ಇಲ್ಲೇ ಇರೋದು. ನನ್ನ ತಂಗಿನ ಮಾತಾಡ್ಸ್ಕೊಂಬಿಟ್ಟು ಊರ್ ಕಡೆ ಹೊಂಟ್ಬಿಡೋಣ. ರೀ, ನಿಜವಾಗೂ ನಿಮ್ಮ ತಂಗಿ ನಿಂತ ಮನೆಗೆ ಇಕ್ಕವ್ರೆ ಅಂದ್ರೆ ನನ್ನ ಕೈಲಿ ನಂಬಕ್ಕೇನೆ ಆಯ್ತಿಲ್ಲ ರೀ ನಂಗಂತೂನುವೆ. ಏ ಇಲ್ಲ ಇಲ್ಲ ಇಕ್ಕವ್ರೆ, ನನಗೆ ಗೊತ್ತು. ನೋಡು ನಮ್ಮ ಅಮ್ಮಂಗೆ ಹೇಳಿದ್ರೆ ಕ್ಯಾರ ತಗೊಂಡು ಹೊಡಿತದೆ ಅಂತಾನೆ ಹೇಳಿಲ್ಲ. ಏನಪ್ಪ, ಏನೋ ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ನನ್ನ ಮಗಳು ಇನ್ನೇನು ಬಂದ್ಲು. ನಿಮ್ಮನ್ನ ನೋಡ್ಬಿಟ್ಟು ಹಂಗೇನೆ ಅವಳು ಮತ್ತೆ ಡ್ಯಾನ್ಸ್ ಕ್ಲಾಸ್ ಐತೆ ಹೋಗ್ತಾಳೆ. ಸರ್ ತುಂಬಾ ಥ್ಯಾಂಕ್ಸ್. ನನ್ನ ತಂಗಿನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್. ನೀವಂತೂನುವೆ ಇಷ್ಟು ಚೆನ್ನಾಗಿ ನೋಡ್ಕೊಬಿಟ್ಟಿದ್ದೀರಾ ನನ್ನ ತಂಗಿನಂತೂನುವೆ. ಎಷ್ಟು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇಯ. ಸದ್ಯ ನನಗೂ ಎಲ್ಲೋ ಭಯ ಇತ್ತು, ನೀವು ಚೆನ್ನಾಗಿ ನೋಡ್ಕೊತಿರೋ, ಚೆನ್ನಾಗಿ ನೋಡ್ಕೊಳ್ಳಲ್ವೋ, ಹೆಂಗೋ ಏನು ಅಂತ ಹೇಳ್ಬಿಟ್ಟು. ಆದರೆ ಇವಾಗ ಹೊಸಿ ಸಮಾಧಾನ ಆಯಿತು. ನೀವಂತೂ ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಭಾಳ ಖುಷಿ ಆಗ್ತೈತೆ ನನಗಂತೂನುವೆ. ನೋಡಪ್ಪ, ಮಗು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಮೇಲೆ ಸಾಕೋದು ನಮ್ಮ ಜವಾಬ್ದಾರಿ ಆಗಿರ್ತೈತಲ್ವಾ? ನಮಗೆ ಕಷ್ಟನೋ ಸುಖನೋ ಅದೇನೋ ಗೊತ್ತಿಲ್ಲ. ಮಗುನ ಚೆನ್ನಾಗಿ ಸಾಕೋದು ನಮ್ಮ ಜವಾಬ್ದಾರಿನೇ ಅಲ್ವಾ? ಅದಕ್ಕೇನೆ ನಾನಂತೂ ಮಗುನ ಹಂಗೋ ಹಿಂಗೋ ನೋಡ್ಕೊಂಡು ಕಷ್ಟಪಟ್ಕೊಂಡು ಸಾಕೊಂಡಿದ್ದೀನಿ. ನೋಡಬೇಕು ಇನ್ನು ಮುಂದೆ ಏನೇನು ಮಾಡಬೇಕು, ಏನು ಇದು ಮಾಡಬೇಕು ಅದೆಲ್ಲನೂ. ಅದು ಅಲ್ಲ, ನಿನ್ನ ಪ್ರೀತಿಗೆ ಬಿಟ್ಟಿದ್ದಪ್ಪ. ನಿನ್ನ ತಂಗಿಗೆ ನೀನು ಏನು ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನು ಮಾಡಿ ನೋಡ್ಕೊಂಡು ಚೆನ್ನಾಗೇನೋ ಮಾಡು, ಸರಿನಾ? ಡ್ಯಾಡಿ, ಏನೋ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ರಲ್ಲ. ಓಹ್ ಮಗಳೇ, ಬಂದ ಬಾಮ್ಮ, ಬಾ ಬಾ. ಏನಪ್ಪ, ನೀನು ಕೇಳ್ತಾ ಇದ್ದಲ್ಲ ನನ್ನ ತಂಗಿ ನನ್ನ ತಂಗಿ ನನ್ನ ತಂಗಿ ಅಂತ ಹೇಳ್ಬಿಟ್ಟು. ಇವಳೇ ಕಣಪ್ಪ ನಿನ್ನ ಮುದ್ದಿನ ತಂಗಿ. ಡ್ಯಾಡಿ, ಏನ್ ಹೇಳ್ತಾ ಇದ್ದೀರಾ? ಇವರು ನಮ್ಮ ಅಣ್ಣನ? ಇವ್ರು ಯಾಕೆ ನಮ್ಮ ಅಣ್ಣ ಆಗ್ತಾರೆ? ಮಗಳೇ, ಅದೆಲ್ಲ ಒಂದು ದೊಡ್ಡ ವಿಷಯ ಬಿಡು. ಅದೆಲ್ಲ ಸ್ವಲ್ಪ ದೊಡ್ಡ ವಿಷಯ. ಅದೆಲ್ಲ ಬಿಡು. ನೋಡು, ಇವನೇ ನಿನ್ನ ಅಣ್ಣ, ಇವರು ನಿನ್ನ ಅತ್ತಿಗೆ. ಇವ್ರೂ ಹಳ್ಳಿನಾಗಿರ್ತಾರೆ. ಅದೆಲ್ಲ ನೀನು ನಿಧಾನ ಕೇಳ್ತೀನಿ. ಇವರೇ ನಿಮ್ಮ ಅಣ್ಣ ಅತ್ತಿಗೆ ಆಗಬೇಕು. ನೀನು ನೋಡಬೇಕು ಅಂತ ಹೇಳ್ಬಿಟ್ಟು ದೂರದಿಂದ ಹಳ್ಳಿಯಿಂದ ಇಲ್ಲಿಗೆ ಬಂದವ್ರೆ ಗೊತ್ತಾ? ಇವರೇನೆ ನಿನ್ನ ಅಣ್ಣ ಅತ್ತಿಗೆ. ಅದು ಚಿಕ್ಕ ಹುಡುಗಿನಾಗಿದ್ದಾಗ ನೀನು ಹೇಳಿದ್ದೆ ಅಲ್ವಾ, ನಾನು ನನ್ನ ಸಾಕು ಮಗಳು ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಾನು ನಿನಗೆ ಜಾಸ್ತಿ ಇದೇ ಮನೆ ಅಂತ ಏನು ಹೇಳಕ್ಕೆ ಹೋಗಲಿಲ್ಲ. ಇವರೇನೆ ನಿನ್ನ ಸ್ವಂತ ಅಣ್ಣ. ಏನಮ್ಮ ಚೆನ್ನಾಗಿದ್ಯಾ? ನೀನು ನೋಡಿ ನಂಗೆ ಬಹಳ ಖುಷಿ ಆಯಿತು ಕಣಮ್ಮ ನೀನು ನೋಡಿಬಿಟ್ಟು. ನಾನು ಏನೇನೋ ಆಸೆ ಇಟ್ಕೊಂಡು ಏನೇನೋ ಅಂದ್ಕೊಂಡಿದ್ದೆ ನಾನಂತೂ. ನಿಜ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇನೇನಿಯ ನೀನು ಬೆಳೆಸ್ಬಿಟ್ಟವ್ರು ನೀನು. ನಂಗೆ ಭಾಳ ಖುಷಿ ಆಗ್ತೈತೆ. ನೀನು ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗ್ತೈತೆ. ನೀನಂತೂ ತುಂಬ ದೊಡ್ಡ ಹುಡುಗಿ ಆಗೋಗ್ಬಿಟ್ಟಿದ್ಯಾ ಈಗಾಗಲೇ. ಈ ನಾನು ನೆನಪಿದ್ದೀನ ನೀನು ನಾನೇನೆ ಜಾತ್ರೆನಾಗೆ ನಿಮ್ಮ ಅಪ್ಪಂಗೆ ಎತ್ಕೊಟ್ಬಿಟ್ಟಿದ್ದು. ಅಂದರೆ ಇವ್ರು ಯಾವಾಗೂ ಮಕ್ಕಳು ಬೇಕು ಬೇಕು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನಾನೇ ಎತ್ಕೊಟ್ಬಿಟ್ಟಿದ್ದು. ಓ ಹೌದಾ? ಸಾರಿ, ನನಗೇನು ನೆನಪಿಗೆ ಬರ್ತಾ ಇಲ್ಲ ನನಗೆ. ಸಾರಿ ಸಾರಿ ಸಾರಿ, ನನಗೆ ಏನು ನೆನಪಾಗ್ತಿಲ್ಲ. ಆ, ಅಣ್ಣ? ಹೌದಾ ಅಣ್ಣ? ಡ್ಯಾಡಿ ಈಗ ಹೇಳ್ತಿರೋದಕ್ಕೇನೆ ಗೊತ್ತಾಗ್ತಿರೋದು. ನೋಡಪ್ಪ, ಅವಳು ಕನ್ಫ್ಯೂಸ್ ಆಗೋಗ್ಬಿಟ್ಟವಳು. ನೀವು ಸಡನ್ನಾಗಿ ಬಂದ್ಬಿಟ್ಟಿದ್ರಲ್ಲ, ಅದಕ್ಕೆ ಅವಳು ಕನ್ಫ್ಯೂಸ್ ಆಗೋಗ್ಬಿಟ್ಟವಳೆ. ನೀವು ಇನ್ನೊಂದು ದಿನ ಯಾವಾಗನ ಬರೀವ್ರಂತೆ ಬಿಡಿ, ಸರಿನಾ? ಇವಾಗ ಸುಮ್ಮನೆ ಇದಾಗ್ತೈತೆ ಇವಾಗ. ಈಗ ಅವಳು ಟೆನ್ಷನ್ ಆದರೆ ಸುಮ್ಮನೆ ಪಾಪ ಡ್ಯಾನ್ಸ್ ಕ್ಲಾಸ್ ಬೇರೆ ಐತೆ ಅವಳಿಗೆ. ನೀನು ನೋಡಿ ನಮಗೆ ಭಾಳ ಖುಷಿ ಆಯಿತು. ನೀನು ಚೆನ್ನಾಗಿರೋದು ನೋಡ್ಬಿಟ್ಟೆ ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಗ್ತೈತೆ ನನಗಂತೂ. ನೀವು ಇಷ್ಟು ಚೆನ್ನಾಗಿದೆಯಲ್ಲ ನೀನು, ಅಷ್ಟೇನಿಯ ಸಾಕು. ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ನೀನು ಚೆನ್ನಾಗಿರೋದು ನೋಡಿ. ಸದ್ಯ ನಮ್ಮ ಅತ್ತೆ ನೀನು ನೋಡಿದ್ರು ಭಾಳ ಖುಷಿ ಪಟ್ಬಿಟ್ಟಿರೋರು. ನೀನು ಇಷ್ಟೊಂದು ಸ್ಟ್ಯಾಂಡರ್ಡಾಗಿ ಸಣ್ಣದಾಗಿ ಓದ್ಕೊಂಡು ಒಳ್ಳೆ ಇದ್ರಾಗೆ ಓದ್ತಿದ್ಯಾ ಅಂತ ಗೊತ್ತಾದರೆ ನಮ್ಮ ಅತ್ತೆ ಇನ್ನೊಂದು ಸ್ಯಾನೆ ಖುಷಿ ಪಟ್ಬಿಡ್ತಾರೆ. ಸಾರಿ, ನನಗೇನು ನೆನಪಾಗ್ತಿಲ್ಲ. ಸರಿ, ಅಣ್ಣ ಅಂತಿದ್ರಲ್ಲ, ಅಣ್ಣ ಸಾರಿ, ನನಗೇನು ಸ್ವಲ್ಪನೂ ನೆನಪಾಗ್ತಿಲ್ಲ. ನಮ್ಮ ಡ್ಯಾಡಿ ಏನು ಹೇಳ್ತಿದ್ದಾರೋ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ನನಗೆ ಡ್ಯಾನ್ಸ್ ಕ್ಲಾಸ್ಗೆ ಟೈಮ್ ಆಗುತ್ತೆ. ನೀವು ನೀವು ಬೇಕಾದರೆ ಇದ್ಬಿಡು, ನಾನು ನೈಟ್ ಮಾತಾಡ್ತೀನಿ ನಾನು. ಈಗ ನಂಗೆ ಡ್ಯಾನ್ಸ್ ಕ್ಲಾಸ್ಗೆ ಟೈಮ್ ಆಗುತ್ತೆ ನನಗೆ. ಅಯ್ಯೋ ಮಗಳೇ, ಹೋಗ್ಬಿಟ್ ಬಾಮ್ಮ. ನೀನು ಯಾರು ಹಿಡ್ಕೊಂಡವ್ರೆ ಇಲ್ಲೇ ಇರು ಅಂತ ಹೇಳ್ಬಿಟ್ಟು? ನಾವೇನಾದ್ರೂ ಬಲವಂತ ಮಾಡಿ ಹಿಡ್ಕೊಂಡಿದೀವ? ಇಲ್ಲ ತಾನೇ? ಆರಾಮಾಗಿ ಹೋಗ್ಬಿಟ್ ಬಾಮ್ಮ ನೀನು. ಆರಾಮಾಗಿ ನೆಮ್ಮದಿಯಾಗೆ ಹೋಗ್ಬಿಟ್ ಬಾವ ನೀನು. ಡ್ಯಾನ್ಸ್ ಕ್ಲಾಸ್ಗೆ ಬರಪ್ಪ, ಬರ್ರಿ ಪಾಪ. ಅವಳು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಬಿಟ್ಟು ಬರಲಿ. ಅವಳು ಡ್ಯಾನ್ಸ್ ಕ್ಲಾಸ್ ಮಾತ್ರ ಮಿಸ್ ಮಾಡ್ಕೊಳಕ್ಕಿಲ್ಲ. ಸರಿ ಡ್ಯಾಡಿ, ಒಂದು ಕಿತ ನಮ್ಮ ಮನೆಗೂ ಬಂದ್ಬಿಟ್ಟು ಹೋಗವ. ಒಂದೇ ಒಂದು ಕಿತ ನೀನು ನೋಡಿ ಅಲ್ಲಿ ಖುಷಿ ಆಯ್ತಾಯ್ತು ನನಗಂತಂದ್ರೆ. ಒಂದೇ ಒಂದು ಕಿತ ಬಂದ್ಬಿಟ್ಟು ಹೋಗು ಮಂತಕ್ಕೆ, ಸರಿನಾ? ಒಂದೇ ಒಂದು ಕಿತ ಬಂದು ನಮ್ಮ ಅಮ್ಮ ಅಂದರೆ ನಿಮ್ಮ ಅಮ್ಮನ ನೋಡ್ಕೊಂಡು ನಮ್ಮ ಅತ್ತೆ ಅಲ್ವಾ ಮಾತಾಡ್ಸ್ಕೊಂಬಿಟ್ಟು ಹೋಗು. ಬಹಳ ಖುಷಿ ಪಡ್ತಾರೆ. ಒಂದೇ ಒಂದು ಕಿತ ನೀನೇನಿಯ ಇರೋ ವಿಷಯ ಎಲ್ಲ ಹೇಳು. ಹಿಂಗೆ ಸ್ಟ್ಯಾಂಡರ್ಡಾಗಿ ಇಂಜಿನಿಯರ್ ಓದ್ತಾ ಇದ್ದೀನಿ ಅದು ಇದು ಅಂತ ಎಲ್ಲ ಹೇಳು. ನಮ್ಮ ಅತ್ತೆ ಭಾಳ ಖುಷಿ ಪಟ್ಬಿಡ್ತಾರೆ. ನನ್ನ ಮಗಳು ಎಂಥ ಪೊಸಿಷನ್ನಾಗ ಅವಳೆ, ನಾನು ಬೆಳೆಸಿದ್ರು ಹಿಂಗೆ ಬೆಳೆಸ್ತಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಭಾಳ ಖುಷಿ ಪಟ್ಬಿಡ್ತಾರೆ. ಅಡುಗೆ ಎಲ್ಲನೂ ರೆಡಿ ಆಗೈತೆ. ಬಂದು ಊಟಕ್ಕೆ ಬರ್ರಿ, ಊಟ ಬಡಿಸ್ತೀನಿ. ಹೋ, ಇಷ್ಟು ಲೇಟ್ ಮಾಡೋದು ಅಡುಗೆ ಮಾಡೋದಕ್ಕೆ? ಬೇಗ ಅಡುಗೆ ಮಾಡು ಅಂತ ನಿಂಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಯಾವಾಗೂ ಲೇಟು 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 ಲೇಟು. ಇಲ್ಲ, ಜಾಸ್ತಿ ಐಟಮ್ಸ್ ಎಲ್ಲ ಮಾಡಬೇಕಿತ್ತಲ್ವಾ ಅಂಕಲ್, ಅದಕ್ಕೇ ಸ್ವಲ್ಪ ಲೇಟ್ ಆಯಿತು. ಇನ್ನು ಸ್ವಲ್ಪ ಹೊತ್ತು ಬೇಗ ಬೇಗ ಮಾಡಿಬಿಟ್ಟೆಲ್ಲ ಮುಗಿಸ್ಬಿಡ್ತೀನಿ. ನಾನು ಡ್ಯಾನ್ಸ್ ಕ್ಲಾಸ್ಗೆ ಶೂನ ಬ್ಯಾಗ್ನೆಲ್ಲ ರೆಡಿ ಮಾಡಿದ್ಯಾ ತಾನೇ? ಮತ್ತೆ ಅದನ್ನು ರೆಡಿ ಮಾಡಿದಂಗೆ ಇರಬೇಡ. ಏನು ಹೇಳಿದ್ರು ನಿನಗೆ ಲೇಜಿ ಕೆಲಸ ಮಾಡೋದ್ರಲ್ಲಿ ನೀನು. ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತಲೇ ಹೇಳ್ತಾ ಇರ್ತೀಯ. ಎಲ್ಲ ಮುಗೀತು ತಾನೇ? ಬ್ಯಾಗ್ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ವಾಟರ್ ಬಾಟಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಾರು ಅಷ್ಟೇ ಎಲ್ಲ ವಾಶ್ ಮಾಡ್ಬಿಟ್ಟು ಇಟ್ಟಿದ್ದೀನಿ.
ಸರಿ ಸರಿ ಆಯಿತು, ಎಲ್ಲ ಅರ್ಧಂಬರ್ಧ ಕೆಲಸನೇ ಮಾಡೋದು. ಹ್ಞೂ. ಡ್ಯಾಡಿ ನಾನು ಹೊರಡ್ತೀನಿ, ಹೋಗ್ಬಿಟ್ಟು ಬರ್ತೀನಿ. ಸರಿ ಕಣವ, ಒಳ್ಳೇದಾಗ್ಲಿ. ಯಾವಾಗ ನಾವು ಊರ್ ಕಡೆ ಬಂದು ಹೋಗು, ಸರಿನಾ? ಅಮ್ಮ ನಿನ್ನ ಶಾನೆ ಇಷ್ಟಪಡ್ತಾರೆ. ನಾನೇ ನಿನ್ನ ಜಾತ್ರೆನಾಗ ಎತ್ಕೊಟ್ಬಿಟ್ಟು ನಾನೇ ತಿಪ್ ಮಾಡ್ಬಿಟ್ಟೆ. ಸರಿ, ಊಟಕ್ಕೆ ಬನ್ನಿ. ಊಟಕ್ಕೆ ಎಲ್ಲರೂ ಕೂತ್ಕೊಳ್ಳಿರಂತೆ. ಊಟಕ್ಕೆ ಹೋಗೋಣ ಬನ್ನಿ. ರೀ ಏನೇ ಹೇಳಿ ಆದ್ರೂ ನಿಮ್ಮ ತಂಗಿಗೆ ಹೊಸಿ ದುರಂಕಾರನೇನಿಯ ಈ ಪಾಟಿ ದುರಂಕಾರವಾಗ ಬೆಳೆಸೋದು ಹೇಳಿ ಮಕ್ಕಳನ್ನ ಅಲ್ವಾ? ನಮ್ಮ ಮನೆಯಾಗ ಬೆಳೆದಿದ್ರೆ ಅತ್ತೆ ಸರಿಯಾಗಿ ಬೆಳೆಸೋದು ಅಂತ ಅನ್ನಿಸ್ತದೆ. ಲೇ, ಸಾವುಕಾರ ಮನೆಗೆ ಬೆಳೆದ್ರೆ ಹಿಂಗೇನಿಯೇ ಬೆಳೆಯೋದು, ಬಡವರು ಮನೆಗೆ ಬೆಳೆದಿದ್ರೆ ಏನೋ ಹಂಗೆ ಬೆಳೆಯೋರು. ಸಾವುಕಾರ ಮನೆಗೆ ಬೆಳೆದಿರೋದಕ್ಕೆ ಹಂಗೋ ಹಿಂಗೋ ಹೊಸಿ ಇದ್ರಾಗ ಬೆಳೆದವ್ರು ಅಷ್ಟೇನಿಯ. ಬಿಡು, ಹೆಂಗೋ ಅಂತಾಗ ಬೆಳೆದವ್ರಲ್ಲ, ಸಂದಕ್ಕೆ ಅವಳಲ್ಲ, ಅಷ್ಟೇನಿಯ ಸಾಕು. ನಮ್ಗಿನ್ನೇನು ಬೇಕು ಹೇಳು, ಅಲ್ವಾ? ನನ್ನ ತಂಗಿ ಚೆನ್ನಾಗೋಳೆ ಅಂತಂದ್ರೆ ನಾವು ಚೆನ್ನಾಗಿದ್ದಂಗೆನೇನೆ. ಏಯ್, ನೀನೇ ಇಲ್ಲಿ ನಿಂತ್ಕೊಂಡಿದ್ಯಾ? ಬಾ ಬೇಗ, ಅವ್ರಿಗೆಲ್ಲ ಊಟ ಬಡಿಸ್ ಬಾ. ಸರಿ ಅಂಕಲ್. ಬರ್ರಪ್ಪ, ನಿಮ್ಗೂ ಲೇಟ್ ಆಗ್ತಿದೆ. ಫಸ್ಟ್ ಊಟ ಮಾಡ್ಕೊಂಡು ಹೊರಡಿವ್ರಂತೆ ಬನ್ನಿ. ಸರಿ ಸರಿ ಆಯಿತು. ಡ್ಯಾಡಿ 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 ಹಾ ಮಗಳೇ. ಅವ್ರು ಹೋದ್ರಾ? ಹಾ, ಆಗ್ಲೇನೆ ಹೊರಟ್ರು. ಅದು ನಿನ್ನ ಹತ್ರ ಹೇಳೋ ವಿಷಯನೇ ಮರ್ತೋಗ್ಬಿಟ್ಟೆ. ನಾನು ನಿಮ್ಮ ಸ್ವಂತ ಮಗಳಲ್ವಾ? ನನ್ನ ಅಲ್ಲಿಂದ ಇಲ್ಲಿಂದ ಎತ್ಕೊಂಡು ಬಂದಿದ್ದೀರಾ? ಏನು ಮಾತು ಅಂತ ಹೇಳ್ತಾ ಇದ್ದೀರಾ? ಹೌದಾ? ನಾನು ಎಲ್ಲಿಂದ ಎತ್ಕೊಂಡು ಬಂದಿದ್ರು ಅಲ್ಲಿಗೆ ಹೋಗ್ತೀನಿ, ನಾನು ಬಿಟ್ಬಿಡಿ. ನೀವು ನನ್ನ ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಎಂದು ನನಗೆ ಹೇಳೇ ಇಲ್ಲ. ಅವ್ರ ಮುಂದೆ ನೋಡಿದ್ರೆ ನಿನಗೆ ಅವತ್ತು ಹೇಳಿದ್ನಲ್ಲ ಅಂತ ಹೇಳ್ತಾ ಇದ್ದೀರಾ ಸುಳ್ಳ? ಹಾಂ, ನನ್ನೇ ಅವತ್ತು ಎಲ್ಲಿಂದ ಎತ್ಕೊಂಡು ಬಂದಿದ್ರಿ ನೀವು? ಅಯ್ಯೋ ಮಗಳೇ, ನಾನೇ ಸುಮ್ಮನೆ ನಾಟಕ ಆಡಿದ್ದು ಅಷ್ಟೇ. ನೀನಿಯ ಅದಕ್ಕೆಲ್ಲ ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನೋಡು, ಅವನು ಜಾತ್ರೆನಾಗೆ ನಮ್ಮ ಮನೆಗೆ ಕೆಲ್ಸಕ್ಕೊಳ್ಳಲ್ಲ. ಈಗ ಇಟ್ಕೊಂಡಿದೀವಲ್ಲ, ಅವಳನ್ನ ಎತ್ಕೊಟ್ಟಿದ್ದ. ಆಗ ಅವಳು 3 ವರ್ಷದಳೋ ಏನೋ ಇರಬೇಕು. ಇರಲಿ, ನಮಗೂ ಮಕ್ಳಿರಲಿಲ್ಲ, ಇರಲಿ ಬಿಡು ಅಂತ ಸಾಕೊಂಡಿದ್ವಿ. 1 ವರ್ಷ 2 ವರ್ಷ ಅನ್ನೋ ಅಷ್ಟೊತ್ತಿಗೆ ಆಮೇಲೆ ನೀನು ಹುಟ್ಟಿದೆ. ನೀನು ಹುಟ್ಟಿದ್ಮೇಲೆ ಇನ್ನು ಅವಳನ್ನೂ ಸಾಕಿದ್ವಲ್ಲ, ಇನ್ನು ಬಿಡೋಕ್ಕಾಗಲ್ಲ. ಅದು ಬೇರೆ ಈಗೆಲ್ಲ ಮನೆ ಕೆಲಸಕ್ಕೆಲ್ಲ ನಾನು ಸುಮ್ಮನೆ ಆಗ್ತೈತಾ ಹೇಳು? ಎಲ್ಲ ಖರ್ಚೆಲ್ಲ ಎಷ್ಟು ಆಗ್ತೈತೆ ಅವರಿಗೆಲ್ಲ ಕೆಲಸಕ್ಕೆ, ಅದಕ್ಕೆ ಇದಕ್ಕೆ ಮಾಡೋಕ್ಕೆ ಅಂತ ಹೇಳಿ. ಅದಕ್ಕೇನೆ ಇವಳನ್ನ ಮನೆ ಕೆಲಸಕ್ಕೆ ಅಂತ ಇಟ್ಕೊಂಡು ನೀನು ಹುಟ್ಟಿದ್ಮೇಲೆ ನಿನ್ನ ಚೆನ್ನಾಗಿ ಸಾಕೊಂಡು ಬಂದ್ವಿ. ಹೀಗೆ ಬಂದಿದ್ದು ನಿನ್ನ ಅಣ್ಣ ಅಲ್ಲ, ಆ ಮನೆ ಕೆಲಸದವಳ ಅಣ್ಣ, ಸರಿನಾ? ಆಮೇಲೆ ನೀನು ಕನ್ಫ್ಯೂಸ್ ಮಾಡ್ಕೊಬಿಟ್ಟು ನನ್ನ ಮೇಲೆ ಎಗರಾಡ್ಬಿಟ್ಟಿಯ. ಆಮೇಲೆ ಅಯ್ಯೋ ಅಪ್ಪ ಹಂಗೆ ಹಿಂಗೆ ಅಂತ ಹೇಳಿ. ನೋಡು, ಈಗ ಸುಮ್ಮನೆ ಇರು. ಟೈಮ್ ಬರಲಿ, ಆವಾಗ ನಾನೇ ಎಲ್ಲ ಹೇಳ್ತೀನಿ. ಅಯ್ಯೋ, ಇವಾಗ ಆರಾಮಾಗಿ ಕಳಿಸ್ಬೋದಿತ್ತಲ್ಲ ಅವಳನ್ನ ಮನೆಗೆ ಇಟ್ಕೊಂಡು ಏನು ಮಾಡ್ತೀರಾ? ಅವಳನ್ನ ಆರಾಮಾಗಿ ಅವ್ರ ಅಣ್ಣ ಬಂದಿದ್ನಲ್ಲ, ಕಳಿಸ್ಬೋದಿತ್ತಲ್ಲ. ಈಗ ಮನೆಗೆ ಇಟ್ಕೊಂಡು ನಮಗೆ ಖರ್ಚು ತಾನೇ. ಅಯ್ಯೋ ಮಗಳೇ, ಸ್ವಲ್ಪ ದಿನ ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ, ಆಮೇಲೆ ಬೇಕಾದ್ರೆ ನೋಡೋಣ ಬಿಡು. ಆಮೇಲೆ ಈಗೇನು ಹೆಣ್ಣುಗಳು ತುಂಬ ವಧು ದಕ್ಷಿಣೆ ಕೊಟ್ಬಿಟ್ಟೇನೇ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಎಂತೆಂಥ ಹುಡುಗರು ಬರ್ತಾರೆ, ಜಾಸ್ತಿ ದುಡ್ಡು ಕೊಟ್ಟರೆ ಆರಾಮಾಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ಬೇಕು ನಾವು ಹೇಳು? ಇನ್ನೂ 1 ವರ್ಷ ಕೆಲಸ ಮಾಡಿಸ್ಕೊಳ್ಳೋಣ. ಫಸ್ಟು ನಿಂದೆಲ್ಲನೂ ನೀನು ಚೆನ್ನಾಗಿ ಬೆಳೆದು ಎಲ್ಲ ಆಗಲಿ ಅಂತ ಕಾಯ್ತಾ ಇದ್ವಿ. ಈಗ ಇನ್ನೇನು ನಿಂದು ಎಜುಕೇಷನ್ ಎಲ್ಲ ಮುಗೀತಲ್ವಾ, ಬುಟ್ಟಾಕು. ಅದೇ ಅಲ್ಲ ಮತ್ತೆ ಇವಾಗ ಈಗ ನೀನೇನಾದ್ರೂ ಅವ್ರ ಮಗಳು ಅಂತ ಗೊತ್ತಾಗ್ಬಿಟ್ಟೈತಾ? ಈಗ ಆ ಅಮ್ಮನ ಹೆಸರು ಜಯಮ್ಮ ಅಂತೇಳಿ. ಆ ಅಮ್ಮನು ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲನೂ ಕೊಡ್ತಾಳೆ. ಆ ಜೊತೆಗೂ ಸ್ವಲ್ಪ ಒಡವೆ ದುಡ್ಡು ಎಲ್ಲ ಸಿಗ್ತೈತೆ. ನೀನೇ ಮಗಳು ಅಂತ ಅನ್ಕೊಂಡಿದ್ರೆ ನಿನ್ಗೇನಾದ್ರೂ ಕಷ್ಟ ಆಗ್ತೈತಾ? ನೀನೇನಾದ್ರೂ ಹೋಗ್ಬಿಟ್ಟು ಅವ್ರ ಮನೆಗೆ ಇರ್ಬೇಕಾ ಹೇಳು? ಏನೂ ಇಲ್ಲ ತಾನೇ? ಓ, ಈಗ ಅರ್ಥ ಆಯ್ತು. ನಾನು ಮಗಳು ಅಂತ ಹೇಳಿದ್ರೆ ಅವ್ರ ಮನೆ ಕಡೆಯಿಂದ ನನಗೇನಾದ್ರೂ ಇನ್ಕಮ್ ಸಿಗುತ್ತೆ ಅಂತ ನೀವು ಸುಳ್ಳು ಹೇಳಿದ್ದಾ? ಹಬ್ಬ, ಈಗಾದ್ರೂ ಅರ್ಥ ಆಯ್ತಲ್ಲ ನನ್ನ ಮಗಳಿಗೆ. ಹೌದಾ? ಅವ್ರು ತುಂಬ ಸಾವುಕಾರಿದಾರ? ನನಗೆ ಏನು ಕೇಳಿದ್ರು ಅದನ್ನೆಲ್ಲ ಕೊಡಿಸ್ತಾರ ಡ್ಯಾಡಿ? ಕಾರು ಗೀರು ಏನು ಬೇಕಂದ್ರೂ ಕೊಡಿಸ್ತಾರ? ಒಳ್ಳೆ ದುಡ್ಡೈತೆ ಅವ್ರ ಹತ್ರ. ಒಳ್ಳೆ ದುಡ್ಡೈತೆ ಅಂತ ಹೇಳಕ್ಕಾಗಲ್ಲ, ಆದ್ರೂ ಸ್ವಲ್ಪ ದುಡ್ಡೈತೆ, ಪರವಾಗಿಲ್ಲ. ಒಳ್ಳೆ ಏನು ಅಷ್ಟು ದುಡ್ಡೈತೆ ಇಷ್ಟು ದುಡ್ಡೈತೆ ಕೋಟಿ ಐತೆ ಅಂತಂತೂ ಹೇಳಕ್ಕಾಗಲ್ಲ. ಅವ್ರ ಹತ್ರ ಅಷ್ಟೊಂದಿಲ್ಲ, ಆದರೆ ಪರವಾಗಿಲ್ಲ. ಈಗ ಅಪರೂಪಕ್ಕೆ ನೀನು ಸಿಕ್ಕಿದ್ರಂತೂ ಇನ್ನೂ ಜಾಸ್ತಿ ಜಾಸ್ತಿ ಖುಷಿ ಪಟ್ಬಿಡ್ತಾಳೆ. ಸರಿ ಬಿಡು, ಟೈಮ್ ಬಂದಾಗ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಇನ್ನೂ ಸ್ವಲ್ಪ ದಿನ ಹಂಗೋ ಹಿಂಗೋ ಇರಲಿ. ಈ ಫೋನ್ ನಂಬರ್ ಎಲ್ಲ ತಗೊಂಡು ಹೋಗೋರಲ್ಲ, ಎಂದಾದ್ರೂ ನೀನು ನೋಡಬೇಕು ಅಂತ ಫೋನ್ ಮಾಡ್ತಾರೆ. ಅವಾಗ ಕರ್ಕೊಂಡು ಹೋದ್ರೆ ಆಗಲೇ ಆಯಿತು ಎಲ್ಲನೂ. ಓ, ಹಾಗೆ ಡ್ಯಾಡಿ, ನನಗೇನಾದ್ರೂ ದುಡ್ಡು ಬಂದ್ಬಿಟ್ರೆ ನನಗಂತೂ ಒಂದು ಒಳ್ಳೆ ಕಾರ್ ಕೊಡಿಸ್ಬಿಡಿ, ಸರಿನಾ? ನೀವಂತೂ ಸುಮ್ಮನೆ ಸಾವುಕಾರು ಅಂತ ಬರೀ ತೋರಿಸ್ಕೊಳಕ್ಕಷ್ಟೇ ನಾವು ಸಾವುಕಾರು. ಕತ್ತಾಗಿ ಹಾಕೊಂಡ್ರದೆಲ್ಲ ಡೂಪ್ಲಿಕೇಟ್ ಸರ. ಈ ಮನೆ ಅಂತೂ ಬಾಡಿಗೆ ಮನೆ. ನೀವು ದುಡಿಯೋ ದುಡ್ಡೆಲ್ಲ ಬರೀ ಬಾಡಿಗೆ ಕಟ್ಕೊಂಡು ನಾವು ಸಾವುಕಾರು ಅಂತ ಬಿಲ್ಡಪ್ ಕೊಡೋಕ್ಕೇ ಆಗ್ತಾ ಇಲ್ಲ. ಏನೋ ಅವ್ರ ಕಡೆಯಿಂದ ಏನಾದರೂ ಒಳ್ಳೆ ಇನ್ಕಮ್ ಬಂದ್ಬಿಟ್ರೆ ಅವ್ರ ಮಗಳಾಗಿರೋಕ್ಕೂ ನಾನು ರೆಡಿ. ಸುಮ್ಮನೆ ನಾಟ್ಕಾಡಕ್ಕೆ ಏನಂತೆ ಅಲ್ವಾ? ನಿಮಗೆ ಸ್ನಾನಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸರಿ ಸರಿ, ಬರೀ ರೆಡಿ ಮಾಡೋದು ಅದು ಇದು ಇದೇ ಆಯ್ತು ಇವಳು ಕೆಲಸ. ಏನು ಅರ್ಜೆಂಟಾಗಿ ಕೆಲಸಗಳೇ ಮಾಡಲ್ಲ. ನೋಡು, ನನ್ನ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡು. ನನ್ನ ಬೆಡ್ ಮೇಲಿರೋ ಬೆಡ್ಶೀಟ್ನ ಅದು ಯಾಕೋ ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಎಲ್ಲ ಚೇಂಜ್ ಮಾಡಿಬಿಡು ಬೇಗ. ಸರಿ ಸರಿ ಆಯಿತು. ನೋಡ್ದಾ, ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಇವಳೇ ಮಾಡಬೇಕು. ಇವಳನ್ನ ಬಿಟ್ಟರೆ ಬೇರೆ ಯಾರಾದರೂ ಮಾಡೋಕ್ಕೆ ಸಾಧ್ಯನಾ ಹೇಳು? ಮಾಡಲ್ಲ. ನಿಮ್ಮಮ್ಮ ಅಂತೂ ಹುಟ್ಟು ಸೋಮಾರಿ ಮಾಡೋದಿಲ್ಲ. ಬರೀ ಶೋಕಿ ಜೀವನ ಅಷ್ಟೇನೆ. ಹೆಂಗೋ ಊರಾಗಿಂದ ಸ್ವಲ್ಪ ಬಾಡಿಗೆ ದುಡ್ಡು ಬರೋದಕ್ಕೆ ಜೀವನ ನಡೀತಾ ಇತ್ತು ನಮ್ಮದು. ನೋಡು ಮಗಳೇ, ಆದಷ್ಟು ಬೇಗ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ನೀನು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಬಿಡು. ಇಲ್ಲ ಒಳ್ಳೆ ಸಾವುಕಾರ ಹುಡುಗನ ನೋಡ್ಬಿಟ್ಟು ಮದುವೆ ಮಾಡ್ಕೊಬಿಡು, ಸರಿನಾ? ಆರಾಮಾಗಿ ನಮ್ಮ ಜೀವನ ಎಲ್ಲ ಸೆಟ್ಲ್ ಆಯ್ತದೆ. ಈಗ ಹೆಂಗೋನು ನಿಮ್ಮಮ್ಮ ಅಂತ ಅನ್ಕೊಂಡಳ ಜಯಮ್ಮ, ಅವ್ರ ಕಡೆಯಿಂದನೂ ಸ್ವಲ್ಪ ಇನ್ಕಮ್ ಬರ್ತೈತೆ ನಮಗೆ. ಸರಿ ಸರಿ ಆಯಿತು ಡ್ಯಾಡಿ. ನೀವಂತೂ ತುಂಬ ಇಂಟೆಲಿಜೆಂಟು. ಇವರ ಅಣ್ಣ ಇಲ್ಲಿ ಗುಡಿಕ ಬರ್ತಾನೆ ಅಂತ ನಿಮ್ಗೆ ಏನಾದರೂ ಗೊತ್ತಿತ್ತಾ? ಹುಡ್ಕೊಂಡು ಬರ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಯಾವಾಗಾದ್ರೂ ಸುಮ್ಮನೆ ಫೋನ್ ಮಾಡಿ ವಿಚಾರಿಸೋನು. ನಾನು ಆಮು ಅಂತ ಸುಮ್ಮನೆ ಉತ್ತರ ಕೊಡ್ತಾ ಇದ್ದೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸರಿ, ನನಗೂ ಸ್ವಲ್ಪ ಕೆಲಸ ಐತೆ. ನಾನು ಹೊರಗಡೆ ಹೋಗಬೇಕು. ನೀನು ಪಾಪ ಸ್ನಾನಕ್ಕೆ ಹೋಗ್ಬೇಕು ಅಂದಲ್ಲ, ಹೋಗಿ ರೆಡಿಯಾಗು, ಸರಿನಾ?
ಸರಿ ಡ್ಯಾಡಿ ಆಯಿತು. ಈಗ ಬಂದಿದ್ರಲ್ಲ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು, ಅವನು ನಮ್ಮಣ್ಣನ ನನ್ನನ್ನು ದತ್ತು ತಗೊಬಿಟ್ಟು ಬಂದು ಸಾಕಿರೋದು ಅಂತ ಹೇಳ್ತಾ ಇದ್ರಲ್ವ ಇವರು. ಮತ್ತು ದತ್ತು ತಗೊಂಡಿದ್ರೆ ಅಪ್ಪ ಅಮ್ಮ ನಿಂಗೆ ಯಾರೂ ಇಲ್ಲ ಅಂತ ಹೇಳಿದರು. ಯಾರಿರ್ಬೋದು? ಏನೋ ಬಿಡು, ನನ್ನ ಹಣೆ ಬರಹ ಅಂತ ಈ ಮನೆ ಕೆಲಸ ಮಾಡ್ಕೊಂಡಿರೋದೇ ಆಯಿತು. ಹೆಂಗೋ ಮನೆ ಕೆಲಸ ಮಾಡ್ಕೊಂಡು ಹಂಗೋ ಹಿಂಗೋ ಇದ್ದು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಉಳಿದಿದ್ದೆಲ್ಲನೂ ನೋಡಿದ್ರಾಯ್ತು ಬಿಡು. ಆದರೂ ಈ ಅಂಕಲ್ ಯಾಕೆ ಸುಳ್ಳು ಹೇಳಿದ್ರು ಮಗಳ ಹತ್ರ? ಸಾಕು ಮಗಳು ಅದು ಇದು ಅಂತೇಳ್ಬಿಟ್ಟು. ನಾನು ತಾನೇ ಸಾಕು ಮಗಳು. ಅಯ್ಯೋ ಬಿಡು, ನನಗೇನು ಓದೋ ವಿದ್ಯೆ ಹತ್ತಿಲ್ಲ, ಏನು ಓದ್ತಿಲ್ಲ, ನನಗೇನು ಗೊತ್ತಾಗೋದು ಇಲ್ಲ ಇವರಷ್ಟು. ಬಿಡು, ಏನೋ ಒಂದು ಆಗ್ತೈತೆ.